ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿಯರಿಗೆ ಭರ್ಜರಿ ಅಂತ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್. ಅದೇನಪ್ಪಾ ಅಂತ ಅಂದ್ರೆ ನಿನ್ನೆಯಿಂದಲೇ ಹಣ ಜಮಾ ಶುರು ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಬನ್ನಿ, ಯಾವ ಯಾವ ಜಿಲ್ಲೆಗಳಿಗೆ ಇಲ್ಲಿ ಜಮಾ ಮಾಡಲಾಗಿದೆ, ಇದ್ರ ಜೊತೆಗೆ ಇವಾಗ ಏನಾದ್ರೂ ಮಹಿಳೆಯರು ಹೈಕೋರ್ಟ್ ಮೆಟ್ಲನ್ನ ಹೇರಿದ್ರಲ್ವಾ, ಸೊ ಅದಕ್ಕೆ ಕಾರಣಕ್ಕೋಸ್ಕರ ಏನಾದ್ರೂ ಇಲ್ಲಿ ಹಣವನ್ನ ವೇಗವಾಗಿ ಜಮಾ ಮಾಡಿದ್ರ, ಸೊ ಏನಿರಬಹುದು, ಇನ್ನೇನಾದ್ರೂ ಇವರು ಹೈಕೋರ್ಟ್ ಮೆಟ್ಲೇರಿದ್ದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದ್ರೂ ಬೇಜಾರಾಗಿದೆಯಾ? ಸೊ ಈ ರೀತಿಯಾದಂತಹ ಮಾಹಿತಿಗಳನ್ನ ಇವತ್ತು ಡಿಸ್ಕಷನ್ ಮಾಡೋಣ. ಸೊ ಬನ್ನಿ, ತಡ ಮಾಡೋದು ಬೇಡ. ಏನ್ ಮಾಹಿತಿ ಅಂತ ಕಂಪ್ಲೀಟ್ ಆಗಿ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ ನಿಮಗೆ. ನೀವೇನ್ ಮಾಡ್ಬೇಕು ಹೇಳಿ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಇಲ್ಲಿ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನೀವೆಲ್ಲರೂ ಕೂಡ ಕಾತರತೆಯಿಂದ ಕಾಯ್ತಿದ್ದಂತಹ ದಿನ ಬಂದೇ ಬಿಡ್ತು ಅಂತಾನೆ ಹೇಳ್ಬೋದು. ಆದಷ್ಟು ಮಹಿಳೆಯರು ತುಂಬಾ ವಿಡಿಯೋಗಳನ್ನ ಹಾಕ್ತಿದ್ದಂಗೆ ಏನ್ ಮಾಡ್ತಾ ಇದ್ರಿ, ಸುಳ್ಳು ಸುಳ್ಳು ಅಂತ ಹೇಳ್ತಾ ಇದ್ರಿ, ಮಾಹಿತಿಗಳೇ ಸುಳ್ಳು ಅಂತ ಹೇಳ್ತಾ ಇದ್ರಿ. ಸೊ ನಾವು ಏನ್ ನ್ಯೂಸ್ ಚಾನಲ್ ಅವರು ನ್ಯೂಸ್ ಅನ್ನ ಹೇಳ್ತೀವಿ ಅಲ್ವಾ, ಸೊ ನಾವು ಹೇಳೋದು ಯಾವುದು ಸುಳ್ಳಾಗಿರೋದಿಲ್ಲ. ಸರ್ಕಾರ ಯಾವ ರೀತಿ ಮಾಹಿತಿ ಕೊಡುತ್ತೆ ಅದೇ ರೀತಿ ನಾವು ಮಾಹಿತಿಯನ್ನ ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಸೊ ನಮಗೆ ನೀವೇನ್ ಸುಳ್ಳು ಅಂತ ಹೇಳ್ತೀರಾ, ಸೊ ಅದು ನಮಗೆ ಅನ್ವಯ ಆಗೋದಿಲ್ಲ. ಅದೇನಿದ್ರು ಕೂಡ ಸರ್ಕಾರಕ್ಕೆ ಅನ್ವಯ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಬಿಡಿ, ಅದೇನಾದ್ರೂ ಆಗಿರ್ಲಿ, ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್. ಯಾಕೆಂತ ಅಂದ್ರೆ ನಿನ್ನೆ ಸಂಜೆಯಿಂದಲೇ ಇಲ್ಲಿ ಹಣ ಜಮಾ ಆಗೋದಕ್ಕೆ ಶುರು ಆಗಿದೆ. ಸೊ ಬೆಳಿಗ್ಗೆನೆ ವಿಡಿಯೋ ಮಾಡಿ ತಿಳಿಸ್ಕೊಡ್ಬೇಕಾಗಿತ್ತು. ಸೊ ಕೆಲಸ ಇದ್ದಿದ್ರಿಂದ ಸ್ವಲ್ಪ ಬಿಸಿ ಇದೆ. ಸೊ ಹಾಗಾಗಿ ವಿಡಿಯೋ ಮಾಡಿ ತಿಳಿಸೋದಕ್ಕಾಗ್ಲಿಲ್ಲ. ಇವಾಗ ಫ್ರೀ ಮಾಡ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡ ಹಣ 100% ಜಮಾ ಆಗಿದೆ. ಆದ್ರೆ 100% ಎಲ್ಲಾ ಫಲಾನುಭವಿಗಳಿಗೂ ಕೂಡ ಇಲ್ಲಿ ಜಮಾ ಆಗಿಲ್ಲ. ಆದಷ್ಟು ಯಾವ ಒಂದು ಜಿಲ್ಲೆಗೆ ಇಲ್ಲಿ ಹಣ ಜಮಾ ಆಗಿದೆ ಅಂತ ತಿಳಿಸೋದಾದ್ರೆ ತುಮಕೂರು ಜಿಲ್ಲೆಯವರಿಗೆ ಹಣ ಜಮಾ ಆಗಿರುವಂತದ್ದು. ಸೊ ತುಮಕೂರು ಜಿಲ್ಲೆಯವರು ಯಾರಾದ್ರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಸೊ ಖಂಡಿತವಾಗ್ಲೂ ಕೂಡ ನಿಮ್ ಖಾತೆಗಳಿಗೆ ಹಣ ಜಮಾ ಆಗಿದೆ. 80% ನಿನ್ನೆಯಿಂದ ತುಮಕೂರು ಜಿಲ್ಲೆಯವರಿಗೆ ಜಮಾ ಮಾಡಿರುವಂತದ್ದು. ಸೊ ಇನ್ನ 20% ಬೇರೆ ಜಿಲ್ಲೆಯವರೆಗೂ ಕೂಡ ಜಮಾ ಆಗಿದೆ. ಬೇರೆಯವ್ರಿಗೆ ಏನ್ ಮಾಡಿಲ್ವಾ ಅನ್ನೋ ಹಾಗಿಲ್ಲ. ಸೊ 20% ಮಾತ್ರ ಬೇರೆ ಜಿಲ್ಲೆಯವ್ರಿಗೆ ಆಗಿರೋದು. ತುಮಕೂರು ಅವ್ರಿಗೆ ಮಾತ್ರ 80% ಅವ್ರಿಗೆ ಜಮಾ ಆಗಿರುವಂತದ್ದು. ಸೊ ಏನ್ ಸ್ಪೆಷಲ್ ತುಮಕೂರು ಜಿಲ್ಲೆಯವ್ರಿಗೆ ಮಾತ್ರ ಬೇಗ ಬಿಡುಗಡೆ ಮಾಡಿದ್ದಾರೆ ಅಂತ ನೀವು ಕೇಳೋದಾದ್ರೆ ಸೊ ಏನಿಲ್ಲ, ಇವಾಗ ಮೊನ್ನೆ ತಾನೇ ನೋಡಿದ್ರಿ ನೀವು, ಕಾಂಗ್ರೆಸ್ ಸರ್ಕಾರದವರು ಆಡಳಿತಕ್ಕೆ ಬಂದು 3 ವರ್ಷ ಆಯ್ತು ಅಂತ ಸಾಧನ ಸಮಾವೇಶ ಅಂತ ಮಾಡಿದ್ರು ಅಲ್ವಾ. ಸೊ ಅಲ್ಲೂ ಕೂಡ ಮಹಿಳೆಯರು ಇದ್ದೇ ಇರ್ತಾರೆ. ನಮಗೆ 2 ತಿಂಗಳಿಂದ ಹಣ ಬಂದಿಲ್ಲ, ಸೊ ಯಾಕೆ ಸ್ಥಳ ಮಾಡಿದೀರಾ ಹಾಗೆ ಹೀಗೆ ಅಂತ ಕ್ವೆಶ್ಚನ್ ಅನ್ನ ಕೇಳಿರ್ತಾರೆ. ಸೊ ಹಾಗಾಗಿ ಸಾಧನ ಸಮಾವೇಶವನ್ನ ತುಮಕೂರಲ್ಲೇ ಇಟ್ಕೊಂಡಿದ್ರಿಂದ ಸೊ ಅಲ್ಲೇ ಅವ್ರಿಗೆ ಮೊದಲು ನಾವು ಹಣ ಬಿಡುಗಡೆ ಮಾಡ್ಬಿಡೋಣ ಅಂತ ಏನ್ ಮಾಡಿದ್ರೆ ತುಮಕೂರು ಜಿಲ್ಲೆಯವರಿಗೆ 80% ಇಲ್ಲಿ ಬಿಡುಗಡೆಯನ್ನ ಮಾಡಿರುವಂತದ್ದು ಮೊದಲನೇ ಹಂತದಲ್ಲಿ. ಸೊ ಆದಷ್ಟು ತುಮಕೂರು ಜಿಲ್ಲೆಯವರು ನೀವೇನಾದ್ರೂ ಆಗಿದ್ರೆ ನಿಮ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮಗೆ ಹಣ ಬಂದು ಜಮಾ ಆಗಿದೆ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಬಟ್ ಇಲ್ಲಿ ಏನಂತ ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆಯೋದಕ್ಕೆ ಆಗೋದಿಲ್ಲ. ಯಾವುದೇ ಒಂದು ಬ್ಯಾಂಕಿಂಗ್ ಆಪ್ ಏನಿರುತ್ತೆ ಸೊ ಅದರಲ್ಲಿ ತೆಗೆಯೋದಕ್ಕೆ ಆಗೋದಿಲ್ಲ. ಎಕ್ಸ್ಟ್ರಾ ಫೋನ್ ಅನ್ನು ತಕೊಂಡು ನಿಮಗೆ ನಾನು ಟ್ಯಾಗ್ ಮಾಡ್ಬೇಕಾಗುತ್ತೆ. ಸೊ ಸದ್ಯಕ್ಕೆ ಅಷ್ಟು ಪೇಷನ್ಸ್ ಇಲ್ಲ. ಸೊ ಹಣ ಬಂದು ಜಮಾ ಆಗಿರೋ ಖುಷಿಗೆ ನಿಮಗೂ ಕೂಡ ತಿಳಿಸ್ಕೊಡ್ಬೇಕು ಅಂತ ಏನ್ ಮಾಡಿದೀನಿ, ವಿಡಿಯೋನ ಮಾಡ್ತಾ ಇರುವಂತದ್ದು. ಖಂಡಿತವಾಗ್ಲೂ ಕೂಡ ನಿಮ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ನಮ್ಮ ಖಾತೆಗಳಿಗಂತೂ ಹಣ ಬಂದಿದೆ ಅಂತ ಆದ್ರೆ ನಿಮ್ ಖಾತೆಗೂ ಬರುತ್ತಲ್ವಾ, ಯಾಕೆಂತಂದ್ರೆ ನಾವು ಕೂಡ ತುಮಕೂರು ಜಿಲ್ಲೆಯವರೇ. ಸೊ ಹಾಗಾಗಿ ನಿಮ್ಗೆ ಹೇಳ್ತಿರುವಂತದ್ದು ಹಣ ಜಮಾ ಆಗಿದೆ. ಸೊ ಹಾಗಿದ್ರೆ ಹೈಕೋರ್ಟ್ ಮೆಟ್ಲನ್ನ ಮಹಿಳೆಯರು ಹತ್ತಿದ್ದಕ್ಕೆ ಏನಾದ್ರು ಈ ರೀತಿ ಆಗಿದ್ಯಾ, ಬೇಗ ಜಮಾ ಮಾಡಿದ್ರ ಅಂತ ನೀವು ಕೇಳೋದಾದ್ರೆ ಒಂದು ಪಕ್ಷ ಇದ್ರೂ ಇರ್ಬೋದು, ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಹೈಕೋರ್ಟ್ ಇಂದ ಇಲ್ಲಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೂ ಕೂಡ ನೋಟಿಸ್ ಹೋಗಿರುತ್ತೆ, ಹಣಕಾಸು ಇಲಾಖೆಗೂ ಕೂಡ ನೋಟಿಸ್ ಹೋಗಿರುತ್ತೆ. ಸೊ ಇನ್ನೇನ್ ಮಾಡಕ್ಕಾಗುತ್ತೆ, ಬೆಂಗಳೂರು ನಿವಾಸಿಯಾಗಿರುವಂತಹ ಗಂಗಾ ಮತ್ತೆ ಪವಿತ್ರ ಅನ್ನೋರು ಏನ್ ಮಾಡಿದ್ರು, ಹೈಕೋರ್ಟ್ ಹೋಗ್ಬಿಟ್ಟು ನಮ್ಗೆ 2 ತಿಂಗಳಿಂದ ಇಲ್ಲಿ ಹಣ ಬಂದಿಲ್ಲ, ಅದಲ್ಲದೆ ಲಾಸ್ಟ್ ಇಯರ್ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳ ಹಣನೂ ಕೂಡ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ, ಆದಷ್ಟು ಬೇಗ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಇಲ್ಲಿ ನೋಟಿಸ್ ಅನ್ನ ಕಳಿಸಿ ಅಂತ ಅವರು ಹೇಳಿದ್ರು. ಸೊ ಹಾಗಾಗಿ ಅದು ಕೂಡ ಅಫೆಕ್ಟ್ ಆಗಿರ್ಬೋದು ಅಂತ ಅಂದ್ರೆ ಅದ್ರ ಒಂದು ಪ್ರಭಾವನೂ ಕೂಡ ಸರ್ಕಾರದ ಮೇಲೆ ಬೀರಿರ್ಬೋದು, ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇನ್ನ ಇವತ್ತು ಇಬ್ರು ಹೋಗಿರೋರು ನಾಳೆ ದಿನ 10 ಜನ ಆಗ್ಬೋದು, ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಸರ್ಕಾರ ಎಚ್ಚೆತ್ಕೊಂಡು ಆದಷ್ಟು ವೇಗವಾಗಿ ಇಲ್ಲ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. ಇದಲ್ಲದೆ ಹಾಗಿದ್ರೆ ಇದನ್ನ 3 ಹಂತದಲ್ಲಿ ಇನ್ನೂ 1 ತಿಂಗಳು ಬೇಕಾ ಹಣ ಜಮಾ ಮಾಡೋದಕ್ಕೆ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ. ಇದೇ ತಿಂಗಳ ಕೊನೆ ಅಂತ ಅಂದ್ರೆ 30-31ನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಎಷ್ಟು ಆಗುತ್ತೆ ಅಷ್ಟನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ, ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ನಾವು ಕಾದು ನೋಡ್ಬೇಕಾಗಿದೆ. ಯಾಕೆಂತಂದ್ರೆ ಲಾಸ್ಟ್ ಏನ್ ಮಾಡ್ಬಿಡ್ತಾರೆ, ಲಾಸ್ಟ್ ಹಂತದಲ್ಲಿ ಒಂದು 20% ಉಳಿಸ್ಕೊಂಡ್ ಬಿಡ್ತಾರೆ. ಈ ಒಂದು ಕಂತಲ್ಲಿ ಏನಾದ್ರೂ ಆದಷ್ಟು ಎಲ್ಲರಿಗೂ ಕೂಡ ಬಿಡುಗಡೆ ಮಾಡ್ತಾರ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಆದಷ್ಟು ಬಿಡುಗಡೆ ಮಾಡಿ ಅಂತ ನಮ್ಮ ಒಂದು ವಿಡಿಯೋ ಮುಖಾಂತರ ನಾವು ಕೇಳ್ಕೊಳ್ತೀವಿ. ಯಾಕೆಂತ ಅಂದ್ರೆ ಎಷ್ಟೊಂದು ಫಲಾನುಭವಿಗಳು ಇನ್ನೂ ಕೂಡ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ ಅಲ್ವಾ. ಸೊ ಇವತ್ತು ಇವರು 2 ತಿಂಗಳಿಂದ ಬಂದಿಲ್ಲ ಅಂತ ಹೈಕೋರ್ಟ್ ಹೋಗಿದ್ದಾರೆ. ಸೊ ನೀವು ಜಾಸ್ತಿ ಏನಾದ್ರೂ ಉಳಿಸ್ಕೊಂಡ್ರೆ ಪೆಂಡಿಂಗ್ ಹಣ ಅಂತ ಆದ್ರೆ ಇನ್ನು ಎಷ್ಟು ಮಹಿಳೆಯರು ಹೋಗ್ಬೋದಲ್ವಾ. ಸೊ ಹಾಗಾಗಿ ಹೇಳ್ತಿರುವಂತದ್ದು ಆದಷ್ಟು ಯಾವ್ದು ಕೂಡ ಪೆಂಡಿಂಗ್ ಉಳಿಸ್ಕೋಬೇಡ್ರಿ, ಎಲ್ರಿಗೂ ಕೂಡ ರಿಲೀಸ್ ಮಾಡಿ ಅಂತ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋಣ. ನೆಕ್ಸ್ಟ್ ಈ ಮಹಿಳೆಯರು ಏನು ಹೈಕೋರ್ಟ್ ಹೋಗಿದಾರಲ್ವಾ, ಸೊ ಇವರು ಬಿಜೆಪಿ ಕಡೆಯಿಂದ ಹೋಗಿರ್ಬೋದು ಅಂತ ಕೆಲವೊಂದ್ ಕಡೆ ನ್ಯೂಸ್ ಹರಿದಾಡ್ತಾ ಇದೆ. ಸೊ ಅವ್ರು ಬಿಜೆಪಿ ಕಡೆಯಿಂದನಾದ್ರೂ ಹೋಗಿರ್ಲಿ ಅಥವಾ ಅವರು ಓನಾಗೇನೆ ಹೋಗಿರ್ಲಿ, ಏನೇ ಆದ್ರೂ ಮಹಿಳೆಯರಿಗೆ ಹೆಲ್ಪ್ ಆಗುವಂತದ್ದಲ್ವಾ. ಸೊ ಇವಾಗ ಪೆಂಡಿಂಗ್ ಉಳ್ಕೊಂಡಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಅವ್ರು ಹೈಕೋರ್ಟ್ ಹೋಗಿದ್ರಿಂದ ಅಕಸ್ಮಾತ್ ಹಣ ಬೇಗ ಬಿಡುಗಡೆ ಆಯ್ತು ಅಂತಂದ್ರೆ ಖುಷಿನೇ ಅಲ್ವಾ. ಸೊ ಹಾಗಾಗಿ ಹೇಗಿದ್ರು 2,000 ಹಣ ಬರುತ್ತೆ, ಎಲ್ಲರೂ ಕೂಡ ಖುಷಿಯಾಗಿರಿ. ತುಮಕೂರು ಜಿಲ್ಲೆಯವರು ನಿಮ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಏನಾದ್ರೂ ಹಣ ರಿಸೀವ್ ಆಗಿದ್ರೆ ಖಂಡಿತವಾಗ್ಲೂ ಕೂಡ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇದ್ರಿ, ನಮಗೆ ತುಮಕೂರು ಜಿಲ್ಲೆ ನಾವು ಶಿರಾದವರು ಹಾಗೆ ಹೀಗೆ ಮಧುಗಿರಿ ಅವರು, ನೆಕ್ಸ್ಟ್ ಗುಬ್ಬಿ, ತಿಪ್ಟೂರು, ಸೊ ನಮಗೆ ಹಣ ಬಂದಿಲ್ಲ ಅಂತ ಎಷ್ಟೊಂದು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಇವತ್ತು ನಿಮ್ ಖಾತೆಗಳನ್ನ ಚೆಕ್ ಮಾಡ್ಕೊಂಡು ನೋಡಿ, ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಮಾಹಿತಿ ಎಲ್ಲಾ ಮಹಿಳೆಯರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬಾಯ್.